ಸ್ಯಾಂಡಲ್ವುಡ್ನ ಡೆಡ್ಲಿ ಡಿಸೆಂಬರ್. ನಾವೆಲ್ಲರೂ ನೋಡ್ತಾ ಇದ್ವಿ. ಡಿಸೆಂಬರ್ 11ನೇ ತಾರೀಕು ದರ್ಶನ್ ಅವರು ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಡಿಸೆಂಬರ್ 25ನೇ ತಾರೀಕು 2 ಮೆಗಾ ಸಿನಿಮಾಗಳು, ಒಂದು ಸುದೀಪ್ ಅವರು ಅಭಿನಯಿಸಿರುವ ಮಾರ್ಕ್, ಮತ್ತೊಂದು ಕಡೆ ಶಿವಣ್ಣ ಮತ್ತು ಉಪೇಂದ್ರ ರಾಜ್ಬಿ ಶೆಟ್ಟಿ ಅಭಿನಯದ 45. ನಾವೀಗ ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ಒನ್ ಆಫ್ ದಿ ಫೈನೆಸ್ಟ್ ಥಿಯೇಟರ್ ವಿಕ್ಟ್ರಿ ಸಿನಿಮಾಸ್ ಇಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ವಿಕ್ಟ್ರಿ ಸಿನಿಮಾಸ್ನ ಡಿಸೈನರ್ ಮಣಿಯವರು. ಸೊ ಈ ಎಲ್ಲ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ಅವರು ಕೊಡ್ತಾರೆ. ನಮಸ್ತೆ ಮಣಿಯವರು. ನಮಸ್ತೆ ಸರ್, ಹೇಳಿ. ನಾವು ಡೆಡ್ಲಿ ಡಿಸೆಂಬರ್ ಅಂತಲೇ ಹೇಳಿದ್ವಿ. ಅಂದರೆ ಈ ವರ್ಷ ಸ್ವಲ್ಪ ಡಲ್ ಹೊಡಿತಾ ಇತ್ತು ಫಸ್ಟ್ ಹಾಫು. ಸೆಕೆಂಡ್ ಹಾಫ್ನಲ್ಲಿ ಸೂ ಫ್ರಮ್ ಸೋ, ಕಾಂತಾರ, ಸೊ ಆ ಒಂದು ಏನು ಹೇಳ್ತೀವಿ, ಸ್ಯಾಂಡಲ್ವುಡ್ನಲ್ಲಿ ಒಂದು ಹೊಸ ಅಲೆ ಶುರುವಾಗಿದೆ, ಒಂದು ಹೊಸ ಉತ್ಸಾಹ ಶುರುವಾಯಿತು. ಎಲ್ಲಿಂದ ನಿಮ್ಮ ಥಿಯೇಟ್ರಿಗೆ ಮತ್ತೆ ಕ್ರೌಡ್ ಫುಲ್ ಶುರುವಾಗಿದ್ದು ನೀವು ನೋಡಿರುವಾಗ ಈ ವರ್ಷದಲ್ಲಿ? ಈ ಇಯರಲ್ಲಿ ನೀವು ಹೇಳಿದಂಗೆ ಫಸ್ಟ್ ಹಾಫ್ ಚೆನ್ನಾಗಿ ಹೋಗ್ತು. ಅದಾದಮೇಲೆ ಆಗಸ್ಟ್ವರೆಗೂ ಓಕೆ. ಅದಾದಮೇಲೆ ತಿರ್ಗಾ ಒಂದು ಮಂತ್ ಡ್ರೈ. ಅದು ನಮಗೆ ಲಾಸ್ಟ್ ಮಂತ್, ಈ ನವಂಬರ್ ಮಂತ್ ಅಂತೂ ತುಂಬ ಡ್ರೈ. ಅದು ಲಾಸ್ಟ್ ಒಂದು 1 year 1.5 year ಈ ಲಾಸ್ಟ್ ಮಂತ್ ಅಷ್ಟು ಡ್ರೈ ನಾವು ಇದುವರೆಗೂ ನೋಡೇ ಇರಲಿಲ್ಲ. ಅಷ್ಟು ಡ್ರೈ ಮಂತ್ ಆಗಿತ್ತು. ಅದ್ರ ಹಿಂದಿನ ತಿಂಗಳು ಅಕ್ಟೋಬರ್ ತಿಂಗಳು ಕಾಂತಾರ ಇದ್ದಿದ್ದಕ್ಕೆ ನಮ್ಗೇನು ಫೀಲ್ ಆಗಿಲ್ಲ. ನಾವು ಹಾಕಿದ್ದು 4 weeks ಚೆನ್ನಾಗಿ ತುಂಬ ಚೆನ್ನಾಗೈತೆ. ಅದು ಒಂಥರ ಸುನಾಮಿ ಹೊಡೆದಾದ್ಮೇಲೆ ಆ ಲ್ಯಾಂಡ್ ಹೆಂಗೆ ಫುಲ್ ಡ್ರೈ ಆಗಿರುತ್ತೋ, ಅಕ್ಟೋಬರ್ ಆಗಿ ನವಂಬರ್ ಫುಲ್ಲು ಡ್ರೈ ಆಗಿತ್ತು. ನೀವು ಹೇಳ್ದಂಗೆ ಈ ಡಿಸೆಂಬರ್ ಬಂದು ಡೆಡ್ಲಿ ಡಿಸೆಂಬರ್ ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗಿದ್ದು. ಡಿಸೆಂಬರ್ 5 ಬೇರೆ ಲ್ಯಾಂಗ್ವೇಜ್ ಒಂದು ಬಂತು. ಅದು ದುರಂಧರ್ ಗೊತ್ತು ನಿಮಗೆ? ದುರಂಧರ್, ಹೌದು, ಅದು ಸ್ಟಾರ್ಟ್ ಆಯಿತು. ಆಮೇಲೆ ಸೆಕೆಂಡ್ ವೀಕಲ್ಲಿ ಪಿಕಪ್ ಆಯಿತು. ಬಟ್ ನಾವು ಫಸ್ಟ್ ವೀಕೇ ಇಲ್ಲಿ ಹಾಕಿದ್ದು. ನಮ್ಗೆ ಓಕೆ, ನಾರ್ಮಲ್ ಚೆನ್ನಾಗೇ ಹೋಯ್ತು. ಏನು ಅಂತ ಡಲ್ ಏನೂ ಆಗಿರಲಿಲ್ಲ ನಮಗೆ. ದುರಂಧರ್ ಚೆನ್ನಾಗೇ ಹೋಯ್ತು. ಅಖಂಡ ರಿಲೀಸ್ ಆಗಬೇಕಾಯಿತು, ಆಗಲಿಲ್ಲ. ನೆಕ್ಸ್ಟ್ 12th ಬಂತು, ಬಟ್ ಅದು ನಮ್ಮ ಕೈಲಿ ಹಾಕೋಕ್ಕಾಗಿಲ್ಲ. ಅದಾದಮೇಲೆ ಡೆವಿಲ್ ಗೊತ್ತಲ್ಲ, ಸ್ಟಾಮ್, ಅದು ಒಂದು 1 week ಚೆನ್ನಾಗಿ ಇದಾಯಿತು. ಬಟ್ ಅದು ಆ್ಯಸ್ ಎಕ್ಸ್ಪೆಕ್ಟೆಡ್ ಅದು ಸೆಕೆಂಡ್ ವೀಕ್ ಅಷ್ಟು ಪಿಕಪ್ ತಗೊಳ್ಳಿಲ್ಲ ಅದು. ಆಮೇಲೆ ಇವಾಗ ನೀವು ಹೇಳೋ ಥರ 2 ಬಿಗ್ಗಿಸ್ ಬೇರೆ ಬರ್ತಿದೆ ಈ ಥರ್ಸ್ಡೇ. ಸೊ ಎಲ್ಲರೂ ಅದಕ್ಕೆ ಕಾಯ್ತಾ ಇದ್ರು, ಡಿಸೆಂಬರ್ನಲ್ಲಿ 3 ದೊಡ್ಡ ಸಿನಿಮಾಗಳು ಬರ್ತಿದೆ ಅಂತ. ಡಿಸೆಂಬರ್ 11ಕ್ಕೆ ದರ್ಶನ್ ಅವ್ರದ್ದು ಹೆಚ್ಚು ಕಮ್ಮಿ 2 ವರ್ಷ ಆದಮೇಲೆ ಬಂದಂಥ ಸಿನಿಮಾ, ಅಂದರೆ ಬಿಕಾಸ್ ಆಫ್ ಬೇರೆ ರೀಸನ್ಸು. ಸೊ ಫಸ್ಟ್ ವೀಕು ಹೇಗೆ ಕ್ರೌಡ್ ಫುಲ್ ಇತ್ತಾ? ಹೌದು, ಫಸ್ಟ್ ವೀಕ್ ಚೆನ್ನಾಗಿ ಕ್ರೌಡ್ ಇತ್ತು. ಒಳ್ಳೆ ಕಲೆಕ್ಷನ್. ಹೌದು, ಒಳ್ಳೆ ಕಲೆಕ್ಷನ್. ನಿಮಗೆ ಏನು ಬರಬೇಕು ಅದು ಚೆನ್ನಾಗಿ ಬಂದಿದೆ, ಅದೇನು ಆಗಿಲ್ಲ. ನಮ್ಮ ಥಿಯೇಟ್ರ್ ನಮ್ಗೆ ಯಾವಾಗಲೂ ನಾವೇನು ಇದು ಮಾಡಿ ಅಡ್ವಾನ್ಸ್ ಏನೇ ಪೇ ಮಾಡಿದ್ರೆ ನಮ್ಮದು ರಿಕವರ್ ಆಗಿರುತ್ತೆ. ನಮ್ಮದು ರಿಕವರಿ ರೇಟ್ ನಮ್ದು ಯಾವುದು ಲಾಸ್ ಅನ್ನೋದು ಆಗಲ್ಲ ಅಷ್ಟೇ. ಬಟ್ ಸೆಕೆಂಡ್ ವೀಕ್ ಯಾಕೆ ಡ್ರಾಪ್ ಆಯಿತು ಅಂತ ಅನ್ಸುತ್ತೆ? ಯಾಕಂದ್ರೆ ಒಂದು ದೊಡ್ಡ ಸಿನಿಮಾ, ಡೆವಿಲ್ ಥರದ ಸಿನಿಮಾ ಬಂದಾಗ ಅಷ್ಟು ದೊಡ್ಡ ಬಸ್ ಇತ್ತು. ಅಂದರೆ ಆ ಫ್ಯಾನ್ಸ್ ಇರ್ಬೋದು, ಆ ಪ್ರಮೋಷನ್ ಮಾಡ್ತಾ ಇದ್ದಿದ್ದ ರೀತಿ ಇರ್ಬೋದು, ಆ ಟ್ರೆಂಡಿಂಗ್ಸ್ ಎಲ್ಲ ನೋಡಿದಾಗ ಆಮೇಲೆ ಅದೊಂದು ಇತ್ತು, ಆ ಸಿನಿಮಾ ಬಗ್ಗೆ ಒಂದು ದೊಡ್ಡ ಹೋಪ್ ಇತ್ತು. ಬಟ್ ಸೆಕೆಂಡ್ ವೀಕಿಗೆ ಅಷ್ಟು ಡ್ರಾಪ್ ಆಗೋದಕ್ಕೆ ಏನು ರೀಸನ್ ಅಂತ ಅನ್ಸುತ್ತೆ? ಆ್ಯಸ್ ಎ ನಮ್ಗನ್ಸಿ ಈಗ ಥಿಯೇಟರ್ಸ್ ಡಿವೈಡ್ ಆಗಿದೆಯಲ್ಲ, ಇಲ್ಲಿ ನಮ್ಮ ಪಕ್ಕನೇ 3-4 ಥಿಯೇಟ್ರ್ ಇದೆಯಲ್ಲ, ಸೊ ಅದರಿಂದ ಸ್ವಲ್ಪ ಡಿವೈಡ್ ಆಗಿರ್ಬೋದು ಅಂತ ಅನಿಸ್ತಿದೆ. ಬಟ್ ಅವ್ರ ಫ್ಯಾನ್ಸಿಗೆ ಸೆಲೆಬ್ರೇಷನ್ ಮಾಡೋ ಥರ, ಈಗ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಫ್ಯಾನ್ ಬೈ ಮೂವೀಸ್ ಬರುತ್ತಲ್ಲ, ಆ ಥರ ಅದು ಫ್ಯಾನ್ ಬೈ ಮೂವಿ ಆಗಿತ್ತು. ಎಂಟರ್ಟೈನರ್. ಹೌದು. ಸೊ 45 ಹೇಗಿದೆ? 2 ಚೆನ್ನಾಗಿದೆ ರೆಸ್ಪಾನ್ಸ್. ಫೋನ್ ಕಾಲ್ಸ್ ಬರ್ತಾ ಇರುತ್ತೆ ನಮಗೆ ಯಾವಾಗ. ಆ್ಯಕ್ಚುಲಿ ಈಗ ನಾವು ಬರೀ ಒಂದೊಂದು ಶೋ ಬಿಟ್ಟಿದ್ದೀವಿ ಅಷ್ಟೇ. ಈ ಶೋಗಿನ ಬೇರೆಯವ್ರು ಕೇಳ್ತಿರೋದಲ್ಲ, ಬೇರೆ ಶೋಸ್ಗೆ ಕೇಳ್ತಾ ಇದ್ದಾರೆ. ಪ್ರೀಮಿಯರ್ ಓಕೆ ಇರಲಿ, ಬಟ್ ಬೇರೆ ಶೋಸ್ ಎಲ್ಲ ಯಾವಾಗ ಬಿಡ್ತೀರಾ, ಯಾವ ಟೈಮ್ಗೆ ಇರುತ್ತೆ? ಹೌದು. ಸೊ ಆ ಶೋಸ್ಗೆ ಜಾಸ್ತಿ ಎನ್ಕ್ವೈರಿ ಇದೆ. ಬಟ್ 2 ಮೂವಿಗೆ ಎನ್ಕ್ವೈರೀಸ್ ಬರ್ತಾ ಇದೆ ನಮಗೆ. ನಮ್ಮದು 3 ಸೋಷಿಯಲ್ ಮೀಡಿಯಾ ಪೇಜಸ್ ಇದೆ, ಟ್ವಿಟರ್ ಇದೆ, ಫೇಸ್ಬುಕ್, ಇನ್ಸ್ಟಾ, 3ರಲ್ಲೂ ಮೆಸೇಜಸ್ ಬರ್ತಾ ಇರುತ್ತೆ. ನಾವು ಅದಕ್ಕೆ ರಿಪ್ಲೈ ಮಾಡ್ತಾನೆ ಇದ್ದೀವಿ. ಸೊ 45 ಆ್ಯಕ್ಚುಲಿ 3 ಜನ ಸ್ಟಾರ್ಸ್ಗಳಿರೋದು, ಸ್ಪೆಷಲಿ ಶಿವಣ್ಣ ಉಪೇಂದ್ರ ಕಾಂಬಿನೇಷನ್ ಬಿಗ್ಗೆಸ್ಟ್ ಇದು, ಅದು ಮೊದಲಿಂದನೂ. ಆ್ಯಡ್ ಆನ್ ರಾಜ್ಬಿ ಶೆಟ್ಟಿ. ಸೊ ಹೇಗನ್ಸುತ್ತೆ ನೀವೊಬ್ಬ ಸಿನಿಮಾ ವ್ಯೂವರ್ ಆಗಿ ನೋಡಿದಾಗೆ? ಹೇಗೆ ನನಗೆ ಅವರು ಹೀರೋ ಕಾಂಬೋಗಿನ್ನ ಆ ಹೀರೋ ಡೈರೆಕ್ಟರ್ ಕಾಂಬೋ ಹೆಂಗಿರುತ್ತೆ, ಅವ್ರಿಗೆ ಡೆಬ್ಯೂ ಅಲ್ವಾ, ಅರ್ಜುನ್ ಜನ್ಯ ಡೈರೆಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಒಬ್ಬ, ಅಂದರೆ ಥಿಯೇಟ್ರಲ್ಲಿ ನೀವು ಒಬ್ಬ ಡಿಸೈನರ್ ಕೆಲಸ ಮಾಡ್ತಿದ್ರಿ. ದೊಡ್ಡ ಸಿನಿಮಾಗಳು ಒಟ್ಟೊಟ್ಟಿಗೆ ಹಿಂಗೆ ಬಂದಾಗ ಏನು ಪ್ಲಸ್ ಏನು ಮೈನಸ್ ಅಂತ ಅನ್ಸುತ್ತೆ? ಈಗ ಒಂದೇ ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾಗಳು ಬಂದಾಗ, ಯಾಕಂದರೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ವರ್ಷ ಪೂರ್ತಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಂದರೆ ಕ್ರೌಡ್ ಫುಲ್ ಆಗುತ್ತೆ, ಸಣ್ಣ ಸಿನಿಮಾಗಳಿಗೂ ಹೆಲ್ಪ್ ಆಗುತ್ತೆ ಥಿಯೇಟ್ರಿಗೆ ಜನ ಬಂದಾಗ ಅಂತ. ಬಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಒಟ್ಟಿಗೆ ಹಿಂಗೆ ಬಂದಾಗ ಏನು ಪ್ಲಸ್ಸು ಮೈನಸ್? ಒಟ್ಟಿಗೆ ಬಂದಾಗ ಅದು ಪ್ಲಸ್ ಅಂತಲೇ ಫೀಲ್ ಬರಲ್ಲ. ಅದು ಮೇ ಬಿ ಅದು ಫ್ಯಾನ್ಸಿಗೆ, ಅದು ಮೇ ಬಿ ಆ ಥರ ಆ ಒಂದು ಕ್ಲಾಶ್ ಇದ್ದಾಗ ಅವ್ರಿಗೆ
ಒಂಥರ ಅಡ್ರಲೈನ್ ರಶ್ ಥರ ಹಂಗೆ ಫೀಲ್ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಅದೇ ನಾವು ಇಲ್ಲಿ ಥಿಯೇಟ್ರಲ್ಲಿ ಇರೋರ್ಗಾದರೆ ಆ ಫೀಲ್ ಇರುತ್ತೆ, ಅದು ಒಟ್ಟಿಗೆ ಬರಬಾರ್ದು ಅಂತ. ಈಗ ನಾನು ನಿಮಗೆ ಆ ನವಂಬರ್ ಹೇಳಿದೆ ಗೊತ್ತಾ, ಡ್ರೈ ಮಂತ್ ಅಂತ. ಅಟ್ಲೀಸ್ಟ್ ಈ ಮೂರಲ್ಲಿ ಯಾವುದೋ ಒಂದು ಬಂದಿದ್ರು ನಮಗೆ ಆ ಮಂತ್ ಚೆನ್ನಾಗಿ ಹೋಗಿರೋದು. ಈಗ ಒಂದು ಶೋಗೆ ನಮಗೆ ಕರೆಂಟ್ ಬಿಲ್ ಕಟ್ಟೋಕ್ಕೂ ಆಗಿರಲ್ಲ ಲಾಸ್ಟ್ ನವಂಬರಲ್ಲಿ, ಅಷ್ಟು ತುಂಬ ಡ್ರೈ ಆಗಿದ್ದಿರುತ್ತೆ ನಮಗೆ ಅಂತಲ್ಲ, ಟೋಟಲಿ ಎಲ್ಲ ಇದಕ್ಕೂ. ಈಗ ಕ್ರೌಡ್ ಪುಲ್ಲರ್ಸೇ ಬಿಗ್ ಸ್ಟಾರ್ಸೇನೆ. ಈಗ ನಾವು ಈ ಚಿಕ್ಕ ಚಿಕ್ಕ ಮೂವಿ ಎಲ್ಲ ಇಲ್ಲೇ ಪ್ರೀಮಿಯರ್ ಮಾಡಿರ್ತೀವಿ, ಅವರು ಪ್ರೀಮಿಯರ್ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ಕೇಳ್ತಿರ್ತಾರೆ ಪ್ಲೀಸ್ ಒಂದು ರಿವ್ಯೂ ಕೊಡಿ ಆಡಿಯನ್ಸ್ಗೆ. ಅವರೇ ಫ್ರೀಯಾಗಿ ಕರೆಸಿರ್ತಾರೆ ಆಡಿಯನ್ಸ್ನ. ಅವರು ಡೆಬ್ಯೂ ಡೈರೆಕ್ಟರ್ ಆಗಿರ್ತಾರೆ, ಹೀರೋನು ಫೇಸ್ ವ್ಯಾಲ್ಯೂ ಏನು ಇರಲ್ಲ. ಇಲ್ಲಿ ಹೋಗೋರ್ನೆಲ್ಲ ಕರೆಸಿ ನೋಡಿ, ಫ್ರೀಯಾಗಿ ನೋಡಿ, ಬಟ್ ರಿವ್ಯೂ ಕೊಡಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹಿಂಗೆ ಕೊಟ್ಟು ಅವ್ರಿಗೆ ಸ್ಕ್ರೀನ್ ಸಿಗಲ್ಲ, ಸಿಕ್ಕಿದ್ರು ಆಡಿಯನ್ಸ್ ಬರೋಲ್ಲ. ಬಟ್ ಇವರೆಲ್ಲ ಬಿಗ್ ಸ್ಟಾರ್ಸ್, ಇವ್ರಿಗೆ ಅಷ್ಟೇನು ಬೇಕಾಗಿಲ್ಲ, ಕ್ರೌಡ್ ಪುಲ್ಲರ್ಸ್ ಆಗಿರ್ತಾರೆ. ಅದು ಏನಕ್ಕೆ ಅದು ಈ ಫೆಸ್ಟಿವಲ್ ಟೈಮಿಗೆ. ಈಗ ಶಿವಣ್ಣ ಆಗಲಿ ಸುದೀಪ್ ಅವರಾಗಲಿ, ಅವ್ರ ಮೂವೀಸ್ ಬರೋದೇ ಫೆಸ್ಟಿವಲ್ ಅಲ್ವಾ, ಅದು ಅದೇ ಫೆಸ್ಟಿವಲ್ ಆಗಿರ್ಬೇಕಾದ್ರೆ. ಈಗ ಡೆವಿಲ್ 11th ಬಂತು, ಅದು ಫೆಸ್ಟಿವಲ್ ಡೇ ಏನು ಇರಲಿಲ್ಲ, ಬಟ್ ಅದೇ ಫೆಸ್ಟಿವಲ್. ಡೆವಿಲ್ ಬಂದಿದ್ದೆ ಆ ಫೆಸ್ಟಿವಲ್ ಆಗಿರ್ಬೇಕಾದ್ರೆ ಅಟ್ಲಿ ಇದು ಓಕೆ ಕರೆಕ್ಟ್ ಆಗಿತ್ತು. ಡೆವಿಲ್ ಮತ್ತು ಇದು ಬರ್ತಿರೋದು ಒಂದು 2 weeks ಗ್ಯಾಪ್ ಇದೆಯಲ್ಲ, ಇದು ಕರೆಕ್ಟ್ ಆಗಿದೆ. ಬಟ್ ಈ ಸಿಂಗಲ್ ಡೇ ಬಂದಾಗ ಅದು ಸುಮ್ಮನೆ ಅದು ಕಷ್ಟ. ಅದು ಥಿಯೇಟ್ರಿಗೂ ಕೂಡ ಮೈನ್ ಅಂದರೆ ಕಲೆಕ್ಷನ್ ದೃಷ್ಟಿಯಿಂದನೂ ಹೌದು ಹೌದು, ಅದೊಂಥರ ಮೈನಸ್ಸೇ. ಅದು ಒಂದು ದೊಡ್ಡ ಸಿನಿಮಾಗೆ ಸಿಗಬೇಕಾದ ಎಲ್ಲ ಸ್ಕ್ರೀನ್ಗಳು 2 ಸಿನಿಮಾಗೆ ಡಿವೈಡ್ ಆಗ. ಈಗ ನಮಗೂ ನಾವು ಬೇರೆ ಶೋಸ್ ಬಿಡದೇ ಇರೋ ರೀಸನ್ನು ಅದೇನೇ. ಅದು ಯಾವ ಶೋಸ್ ಎಷ್ಟು ಕೊಡಬೇಕು ಅನ್ನೋ ಇದರಲ್ಲೇ ತಾಟಲ್ಲೇ ಇದ್ದೀವಿ. ಇದೇ ಸಿಂಗಲ್ ಮೂವಿ ಆಗಿದ್ರೆ 6 ಶೋ ಒಂದೇ ಮೂವಿ ಇದಿರೋದು. ಈಗ ಬಿಗ್ ಸ್ಟಾರ್ಸ್ ಹೆಂಗಿದ್ರು 2 weeks ಹೋಗೇ ಹೋಗುತ್ತೆ. ಸೊ 2 weeks ಅನ್ನೋದು ಒಳ್ಳೆ ರನ್ನೇ ಅದು ಇವಾಗಿರೋ ಟೈಮಲ್ಲಿ. ಹೌದು, ನಿಮಗೆ ಸೆಕೆಂಡ್ ವೀಕೆಂಡ್ ಒಂದು 300-400 ಟಿಕೆಟ್ಸ್, ನಮ್ದು 505 ಕೆಪಾಸಿಟಿ, ಅದ್ರಲ್ಲಿ ನಮಗೆ 350-400 ಅನ್ನೋದು ಅದು ಒಳ್ಳೆ ಕಲೆಕ್ಷನ್. ಎಸ್ ಅಫ್ಕೋರ್ಸ್ ದೊಡ್ಡ ಸಿನಿಮಾಗಳು ಬಂದಾಗ ಥಿಯೇಟ್ರಿಗೆ ಕ್ರೌಡ್ ಫುಲ್ ಆಗುತ್ತೆ, ಇಂಡಸ್ಟ್ರಿಗೂ ಪ್ಲಸ್ಸು ಥಿಯೇಟ್ರವ್ರಿಗೆ ಅಂದರೆ ಎಕ್ಸಿಬಿಟರ್ಸ್, ಥಿಯೇಟ್ರ್ ಮಾಲೀಕರು ಏನಿರ್ತಾರೆ ಅವ್ರಿಗೂ ಕೂಡ ಅದರಿಂದ ಒಳ್ಳೆ ಗಳಿಕೆ ಆಗುತ್ತೆ. ಬಟ್ ಗ್ಯಾಪ್ ಇಟ್ಕೊಂಡು ಬಂದಾಗ ಒಳ್ಳೇದು ಅಂತ ಅವ್ರು ಹೇಳ್ತಾರೆ. ಸೊ ಬೇಸಿಕಲಿ ನಾನು ಕೂಡ ನನ್ನ ರಿವ್ಯೂನಲ್ಲಿ ಅದೇ ಹೇಳ್ತೀನಿ, ದೊಡ್ಡ ಸಿನಿಮಾಗಳು ಗ್ಯಾಪ್ ಇಟ್ಕೊಂಡು ಬಂದಾಗ. ಈಗ ನೋಡಿ ಡೆವಿಲ್ ಬಂತು, ಅಟ್ಲೀಸ್ಟ್ ಈ ಮಂತು ಕಂಪ್ಲೀಟ್ಲಿ ಡೆವಿಲ್ಗೆ ಸ್ಪೇಸ್ ಸಿಕ್ಕಿದ್ರೆ ಇನ್ನೊಂದಷ್ಟು ಜನ ಡೆವಿಲ್ಗೆ ಬರ್ತಿದ್ರೇನು, ಯಾರು ನೆಕ್ಸ್ಟ್ ಸಿನಿಮಾ ಮಾರ್ಕ್ ಅಥವಾ 45 ವೆಯ್ಟ್ ಮಾಡ್ತಿರ್ಲಿಲ್ಲ. ಅದು ಇನ್ನೊಂದು ಸ್ವಲ್ಪ ಗ್ಯಾಪ್ ತಗೊಂಡಿದ್ರೆ. ಆ್ಯಕ್ಚುಲಿ ಇದು ಈಗ ಇದೇ ಲ್ಯಾಂಗ್ವೇಜ್ ಮೂವಿ ಅಂತನೂ ಅಲ್ಲ. ಈಗ ನೋಡಿ ಅವತಾರು ಬಂತು, 12th ಬಂತು, ಅವತಾರ್ ಬಂತು. ಅವತಾರ್ ಬಂದು ನಿಮ್ಗೆ ಗೊತ್ತದು ಗ್ಲೋಬಲ್ ಮೂವಿ, ಅದಕ್ಕಿಂತ ಒಂದು ಫ್ಯಾನ್ ಬೇಸ್ ಇರ್ತಾರೆ, ಅದು ಒಂದು ಫ್ರಾಂಚೈಸಿ ಇರುತ್ತೆ ಅದು. ಸೊ ಅದೇ ಈ ಮಂತ್ ಒಳ್ಳೆ ಮಂತೆ, ಬಟ್ ಎಲ್ಲ ಒಂದೊಂದು ವೀಕಿಗೂ ಒಂದೊಂದು ಹೊಸ ಬಿಗ್ಗೀಸೇ ಇದೆ. ಅದು ಚೆನ್ನಾಗೂ ಇರುತ್ತೆ, ಬಟ್ ಅದೊಂದು ಮೈನಸ್. ಅದು ಈ ಥರ ಒಂದು ಡಿಸ್ಅಡ್ವಾಂಟೇಜ್ ಅದು. ನೀವು ಹೇಳ್ದಂಗೆ ಈಗ ಡೆವಿಲ್ ಬಂತಲ್ಲ, ಈಗ ಇನ್ನು ಸ್ವಲ್ಪ ಸ್ಪೇಸ್ ಸಿಕ್ಕಿದ್ರೆ ಡೆವಿಲ್ಗೆ ಇನ್ನು ಸ್ವಲ್ಪ ಇನ್ನೊಂದು 2-3 ವಾರ ಕ್ರೌಡ್ ಫುಲ್ ಆಗ್ತಿತ್ತೇನೋ ಅಂತ. ಹೌದು ಅಲ್ವಾ? ಹೌದು ಎಕ್ಸಾಕ್ಟ್ಲಿ ಅದೇ ಅಲ್ವಾ ನೀವು? ಹೌದು ಹೌದು ಹೌದು, ನನಗೂ ಅದೇ ಅನ್ಸುತ್ತೆ. ಆಫ್ ಕೋರ್ಸ್ ಅವತಾರ್ ತರದ ಸಿನಿಮಾಗಳು ಅದಕ್ಕೆ ಅದು ಥರ್ಡ್ ಫ್ರಾಂಚೈಸ್ ಹೌದು ಈಗ. ಹೌದು. ಅದಕ್ಕೆ ಅದರದ್ದೇ ಆದಂತ ಒಂದು ವ್ಯೂವರ್ಸ್ ಇದ್ದೇ ಇರ್ತಾರೆ. ಮತ್ತೆ ಏನೋ ನಮ್ಮ ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ಹಿಂದಿ ಇಂಗ್ಲಿಷ್ ಬೇರೆ ಬೇರೆ ಹಿಂಗೆ ನಾರ್ಮಲಿ ನಮ್ಮ ಥಿಯೇಟ್ರಲ್ಲಿ ನಾವು ಡಬ್ಬಿಂಗ್ ವರ್ಷನ್ ಯಾವುದು ಹಾಕಲ್ಲ, ಒರಿಜಿನಲ್ ವರ್ಷನ್ ಏನಿದೆಯೋ ಆ ಮೂವಿ ಅದನ್ನ ಮಾತ್ರ ಹಾಕೋದು. ಬಟ್ ಈಗ ನಮಗೆ ಅವತ್ತಾರು ಕನ್ನಡ ವರ್ಷನ್ ಡಿಮ್ಯಾಂಡ್ ಇತ್ತು ಅಂತ ಈಗ ಮಾರ್ನಿಂಗ್ ಶೋ ಇವಾಗ ಕನ್ನಡ ವರ್ಷನೇ ಹೋಗ್ತಾ ಇರೋದು. ಹೌದು ಹೌದು, ಈಗ ಹೋಗಿರೋ ಶೋ ಬಂದು ಕನ್ನಡ ವರ್ಷನ್. ಹಂಗೆ ಬೇರೆ ಲ್ಯಾಂಗ್ವೇಜ್ ಮೂವೀಸು ಇನ್ಕ್ಲೂಡ್ ಆಗ್ಬಿಡುತ್ತೆ ಈ ಮಂತ್. ಹೌದು, ಖಾಲಿ ಆಗ್ಬಿಡುತ್ತೆ. ಈಗ ನಿಮಗೆ ಜನವರಿ 2nd ವೀಕ್ವರೆಗೂ ಮೂವೀಸ್ ಇರುತ್ತೆ ಅನ್ಕೊಳ್ಳಿ, 2nd ವೀಕ್ 3rd ವೀಕ್. ನೆಕ್ಸ್ಟ್ ನಿಮಗೆ ಅದೇ ಟಾಕ್ಸಿಕ್ ಬರೋವರೆಗೂ ತಿರ್ಗಿ ಅದು ಡ್ರೈ ಥರನೇ ಇರುತ್ತೆ. ಈಗ ಅದೇ ಟೈಮಲ್ಲಿ ಟಾಕ್ಸಿಕ್ ದುರಂಧರ್ 2 2 ಬರುತ್ತೆ ಅನ್ಸುತ್ತೆ ಒಂದೇ ದಿನ. ತಿರ್ಗಿ ಮಾರ್ಚ್ ಬಂದಾದ್ಮೇಲೆ ಒಂದು ಏಪ್ರಿಲ್ ಮೇ ಅದು ಸ್ವಲ್ಪ ಹೆಂಗಿರುತ್ತೆ, ಯಾವುದಾದ್ರು ಒಂದು ಮೂವಿ ಬರ್ಬೋದೇನೋ. ಅದು ಬಿಟ್ಟರೆ ತಿರ್ಗಿ ಅದು ಡ್ರೈ ಆಗೇ ಇರುತ್ತೆ. ಪೆದ್ದಿ ಹೌದು ಒಟ್ಟೊಟ್ಟಿಗೆ ಹೌದು ಹೌದು ಹೌದು. ಅಟ್ಲೀಸ್ಟ್ ಇಲ್ಲಿ ಬಿಗ್ ಹೀರೋಸ್ ಅಟ್ಲೀಸ್ಟ್ ಒಂದು 2 ಫಿಲಮ್ಸ್ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಒಂದು ಇಯರ್ ಓಪನಿಂಗಲ್ಲಿ ಒಂದು ಎಂಡಿಂಗಲ್ಲಿ ಒಂದು ಬಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಇದಾಗಿತ್ತು ಮಣಿ ಅವ್ರ ಮಾತು. ಎಸ್ ಅಫ್ಕೋರ್ಸ್ ಡೆವಿಲ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ತು, ಆ ಗ್ಯಾಪ್ ಬೇಕಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ಈಗ. ಸೊ ಮಾರ್ಕ್ಗೂ ಕೂಡ ಏನು ಹೇಳ್ತೀವಿ ಒಳ್ಳೆ ಕ್ರೌಡ್ ಫುಲ್ ಆಗುತ್ತೆ ಅನ್ನುವಂಥದ್ದು. ಅಫ್ಕೋರ್ಸ್ ಅದು ಒಂದು ಸ್ಟಾರ್ ಬೇಸ್ ಇರುವಂಥ ಸಿನಿಮಾ, ಅದರದ್ದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನೊಂದು ಕಡೆ 45 ಇಬ್ಬರು ದೊಡ್ಡ ಸ್ಟಾರ್ಗಳು, ಅದರಲ್ಲಿ ಒಂದು ಆ್ಯಡ್ ಆನ್
ರಾಜ್ ಬಿ ಶೆಟ್ಟಿ ಥರದ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ಎರಡು ಸಿನಿಮಾಗೂ ಒಳ್ಳೆ ರಿವ್ಯೂಸ್ ಆಲ್ರೆಡಿ ಬಂದಿದೆ. ಐ ಥಿಂಕ್ ಬಹಳ ಗ್ಯಾಪ್ ಆದಮೇಲೆ ಈ ಥರ ದೊಡ್ಡ ಸ್ಟಾರ್ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇರೋದು. ಕಳೆದ ವರ್ಷ ಒಂದು ವಾರದ ಅಂತರದಲ್ಲಿ UI ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾ ಬಂದಿತ್ತು. ಬಟ್ ಒಂದೇ ದಿನ ಬರ್ತಾ ಇರೋದು ಭಾಳ ಗ್ಯಾಪ್ ಆದಮೇಲೆ ಇದೇ ವಾರ ಮ್ಯಾಕ್ಸ್, ಮಾರ್ಕ್ ಮತ್ತು 45 ಸಿನಿಮಾಗಳು. ಸೊ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.